ಸರ್, ಇವತ್ತು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಆಗಿದೆ. ಏನು ಬೈಕನ್ನು ಹಿಂಬಾಲಿಸ್ಕೊಂಡು ಬಂದು ಕಾರ್ಗೆ ಬೈಕ್ಗೆ ಗುದ್ದಿ ಮಾರಕಾಸ್ತ್ರಗಳಿಂದ ಸುಮಾರು ಎಲ್ಲರೂ ಕೂಡ ರಾಜಾರೋಷವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ. ಸರ್, ಕರ್ನಾಟಕದಲ್ಲಿ ಕಳೆದ 2 ವರ್ಷದಲ್ಲಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ, ಅವ್ರದ್ದು ನಡವಳಿಕೆ, ಅವ್ರದ್ದು ಅಡ್ಮಿನಿಸ್ಟ್ರೇಷನ್, ಅದ್ರಾಗ ಜೀವನ ಇಲ್ಲ. ಸರ್ಕಾರ ಇದೇನೋ ಸತ್ತು ಹೋಗೈತಂತ ಒಂದು ಪ್ರಶ್ನೆ ಚಿಹ್ನೆ. ಯಾಕಂದ್ರೆ ಇವತ್ತು ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಗೊತ್ತಾಗಿದೆ. ವಿಶೇಷವಾಗಿ ಏನು ಭಯೋತ್ಪಾದಕರ ಚಟುವಟಿಕೆ ಮಾಡುವಂಥ ಜನ ಇರ್ಬೋದು, ಕೊಲೆ ಮಾಡೋರ, ಕೆಟ್ಟ ಕೆಲಸ ಮಾಡೋರ ಭಾಳ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಸರ್ಕಾರ ಸತ್ತಿದೆ, ಈ ಸರ್ಕಾರದಲ್ಲಿ ಜೀವನ ಇಲ್ಲ. ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳ, ಮುಖ್ಯಮಂತ್ರಿಗಳ ಅವ್ರಿಗೆ ಯಾವುದೂ ಹಿಂದೂ ಬಗ್ಗೆ ವಿಶೇಷವಾಗಿ ಯಾವುದೂ ಚಿಂತೆ ಇಲ್ಲ, ಪ್ರೀತಿ ಇಲ್ಲ. ಏನು ಮಾಡ್ರೂ ನಡೀತೈತಂತ ಗೊತ್ತಾಗಿ ಈ ಥರ ಘಟನೆಗಳು ನಡೀತಾ ಇದ್ದಾರೆ. ತಾವು 2 ವರ್ಷದ ಇತಿಹಾಸ ನೋಡ್ರಿ, ಅವ್ರ ಸರ್ಕಾರದಾಗ ಇರುವಂಥ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾವೆ, ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ. ಅವರಲ್ಲೇ ಇರುವಂಥ ಜಗಳಗಳು, ಹನಿ ಟ್ರ್ಯಾಪ್ ಅಂತ ವಿಷಯಗಳು ನಾವು 50 ವರ್ಷದಲ್ಲಿ ಕೇಳಿಲ್ಲ. ಆ ವಿಷಯಗಳು ನಾವು ಕಣ್ಣು ಎದುರುಗಡೆ ಬರ್ತಾ ಇದ್ದಾವೆ. ಇವತ್ತು ಮಂಗಳೂರಿನಲ್ಲಿ ನಡೆದಿನಂಥ ಹಿಂದೂ ಕಾರ್ಯಕರ್ತರ ಹತ್ಯೆ ಮತ್ತು ಅದು ವಿಡಿಯೋ ನೋಡ್ರೆ ನಾವು ನ್ಯೂಸ್ ಚಾನೆಲ್ ಮೇಲೆ ನೋಡ್ತಾ ಇದ್ದೀವಿ. ಮಾರ್ಕೆಟ್ನಲ್ಲಿ ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಥರ ಹತ್ಯೆ ಆಗ್ತಾ ಇದೆ ಅಂದ್ರೆ ಇದು ಪೆಹಲ್ಗಾಮ್ದಲ್ಲಿ ನಡೆದಿನಂಥ ಘಟನೆ. ಇದು ಘಟನೆ ನೋಡ್ರೆ ಅಣ್ಣ ತಮ್ಮದಿರಿದ್ದಾರೆ ಅಂತ ಅನಿಸ್ತಾ ಇದೆ. ಇವ್ರ ಘಟನೆ ಮಾಡಿನವ್ರ ಈ ಥರ ರಾಜಾರೋಷವಾಗಿ ಇಲ್ಲಿ ಇರುವಂಥ ಸರ್ಕಾರ ನಮ್ಮ ಮೇಲೆ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ಕೆಲಸ ಮಾಡುವಂಥ ಒಂದು ಚಿತ್ರ ನಾವು ನೋಡ್ತಾ ಇದ್ದೀವಿ. ಇದು ಸರಿಯಲ್ಲ, ನಾಡಿಗೆ ಸರಿಯಲ್ಲ. ಇಲ್ಲಿ ರಾಜಕೀಯ ಮಾಡುವಂಥ ಅಧಿಕಾರದಲ್ಲಿರುವಂಥ ಜನ ವಿಚಾರ ಮಾಡಬೇಕು. ಅಧಿಕಾರ ಬರ್ತೈತೆ ಹೋಗ್ತೈತಿ, ಸರ್ಕಾರ ಇರ್ತವೆ ಹೋಗ್ತವೆ, ಅದರ ನಾಡು ಉಳಿಬೇಕು, ನಾಡಿನ ವ್ಯವಸ್ಥೆ ಉಳಿಬೇಕು, ನಾಡಿನ ಜನರಿಗೆ ವಿಶ್ವಾಸ ಇರಬೇಕು. ಸರ್ಕಾರ ಯಾವುದೂ ಇದ್ರೂ ನಾವು ಸುರಕ್ಷಿತವಾಗಿ ಇದ್ದೇವೆ ಅಂತ ವಿಶ್ವಾಸ ಬೆಳಿಬೇಕಾದ್ರೆ ಈಗಿರುವಂಥ ಸರ್ಕಾರದಲ್ಲಿ ಬದಲಾವಣೆ ಆಗಬೇಕಂತ ಸಾಮಾನ್ಯ ಜನರ ವಿಚಾರ. ಈಗಿನ ಈ ಸರ್ಕಾರ ಇಲ್ಲ, ಕಾನೂನು ವ್ಯವಸ್ಥೆ ಅಷ್ಟೇ ಅಲ್ಲ, ಯಾವ ವ್ಯವಸ್ಥೆ ಸರಿ ಐತಿ ಹೇಳ್ರಿ? ಎಲ್ಲಿ ಡೆವಲಪ್ಮೆಂಟ್ ನಡೀತಾ ಇದ್ದಾವೆ? ಯಾರಿಗೆ ಒಳ್ಳೆ ಆಗಿದ್ದು ಒಂದು ಉದಾಹರಣೆ ಹೇಳ್ತಾರೆ? ಇವ್ರು ಏನು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಆ ಥರ ಒಂದರ ಘಟನೆ ಒಳ್ಳೆಯ ಕೆಲಸ ನಡೆದಿನ ಒಂದರ ಘಟನೆ ಇದೆಯಾ? ಸರ್ಕಾರ ಇಲ್ಲ, ಸತ್ತೋಗಿದೆ ಸರ್ಕಾರ. ಹೆಸರಿಗೆ ಅಧಿಕಾರ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಸರ್ಕಾರಕ್ಕೆ ಇರುವಂಥ ಏನು ಲಕ್ಸರಿ ಲೈಫ್ ಇದೆ ಅದು ಎಂಜಾಯ್ ಮಾಡುವಂಥ ಕೆಲಸ ಈಗಿನ ಸರ್ಕಾರದಾಗ ಇರುವಂಥ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಜನರ ಬಗ್ಗೆ ಚಿಂತನೆ ಇಲ್ಲ. ಯಾವ ಸಾಮಾನ್ಯ ಜನ ಇರಲಿ, ಉದ್ಯೋಗ ಮಾಡೋರು ಇರಲಿ, ಮತ್ತು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಜನ ಇರಲಿ, ಅವ್ರ ಬಗ್ಗೆ ಚಿಂತನೆ ಮಾಡುವಂಥ ಜರೂರು ನಮಗೆ ಇಲ್ಲ ಅಂತ ತಿಳ್ಕೊಂಡ ಈಗ ಇರುವಂಥ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅದೇನು ಕಾಂಗ್ರೆಸ್ಗೆ ಕೊಟ್ಟಿರಂಥ ಲೈಸೆನ್ಸ, ಕಾಂಗ್ರೆಸ್ ಪ್ರಾರಂಭ ಆಗಿದ್ದರಿಂದ ಇವತ್ತಿವರೆಗೆ ಜಾತಿ ತುಷ್ಟೀಕರಣ ಅವ್ರದ್ದು ಏನಂತಾರ ಅದು ಮೂಲ ಮಂತ್ರ ಎಲ್ಲ ಕಡೆ ಅದ ನಡೀತಾ ಇದೆ. ಮತ್ತು ಮುಖ್ಯಮಂತ್ರಿ ಅವರು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಪಾಕಿಸ್ತಾನ ಜೊತೆ ಯುದ್ಧ ಬೇಡ. ಆದರೆ ಈ ಸಂದರ್ಭದಲ್ಲಿ OSC ಅಂತ ಕಟ್ಟರ್ ಮುಸ್ಲಿಂ ನಾಯಕ ಅಂತ ಇರುವಂಥ ವ್ಯಕ್ತಿ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಜೊತೆಗಿದ್ದಾನೆ ಅಂತ ಹೇಳ್ತಾರು. ಆದರೆ ನಮ್ಮ ನಾಡಿನ ಮುಖ್ಯಮಂತ್ರಿ ಅವರ ಪಾಕಿಸ್ತಾನ ಜೊತೆ ಯುದ್ಧ ಅವಶ್ಯಕತೆ ಇಲ್ಲ ಅಂತ. ಅವಶ್ಯಕತೆ ಇದೆಯೋ ಇಲ್ಲೋ ಅದ ಇಡೀ ಜಗತ್ತು ಮಾತಾಡ್ತಾ ಇದೆ. ನಾವು ಬರೀ ಭಾರತೀಯರ ಅಂತಲ್ಲ, ಅಲ್ಲಿ ನಡೆದಿನಂಥ ಘಟನೆ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಈ ಪಾಕಿಸ್ತಾನದ ಚಿಂತೆ ಇದೆ. ಕರ್ನಾಟಕ ನಾಡಿನ ಜನರ ಚಿಂತೆ ಮಾಡ್ರೂ ಬಹಳ ಖುಷಿ ಆಗ್ಬೋದು ನಮಗೆ. ಕಾನೂನು ಸುವ್ಯವಸ್ಥೆ ಅಷ್ಟೇ ಅಲ್ಲ ಸರ್, ಯಾವ ಕ್ಷೇತ್ರನು ನೀವು ಎಲ್ಲಿ ರೋಡ್ ಕೆಲಸ ನಡೀತಾ ಇದೆ ನೋಡ್ತಾ ಇದ್ದೀರಿ, ಕುಡಿನೂರು ಜನರಿಗೆ ಬೇಕಂತ ಅದ್ರ ಬಗ್ಗೆ ಏನು ಚಿಂತನೆ ನೋಡ್ತಾ ಇದ್ದೀರಿ. ಯಾವ ಜಿಲ್ಲಾ ಮಂತ್ರಿ ಪ್ರವಾಸ ಮಾಡಿ ಆ ಜಿಲ್ಲಾದಾಗ ಇರುವಂಥ ಆಗು ಹೋಗು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿ ಎಲ್ಲಿ ನೋಡ್ತಾ ಇದ್ದೀರಿ? ಏನೂ ಇಲ್ಲ. ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಕಾನೂನು ಸುವ್ಯವಸ್ಥೆ ಅಂತ ಹಾದಿ ಕೆಟ್ಟು ಹೋಗಿದೆ. ಇಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಗುಂಡಾ ಪ್ರವೃತ್ತಿ ಇದ್ದಿನಂಥ ಜನ. ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ತಲೆ ಮೇಲೆ ಕೈ ಇಟ್ಟಿದೆ, ನಾವು ಏನು ಮಾಡ್ರೆ ನಡೀತೈತೆ ಅಂತ. ಮಂಗಳೂರಿನಲ್ಲಿ ಇರುವಂಥ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಈ ಥರ ಬರ್ಬರ್ ಹತ್ಯೆ ಮಾಡೋದ ಈ ನಾಡಿನಲ್ಲಿ ಇರುವಂಥ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ನಾವು ಕಣ್ಣಲ್ಲೇ ನೋಡ್ತಾ ಇದ್ದೀವಿ. ಅವ್ರಿಗೆ ಅವಶ್ಯಕತೆನೇ ಇಲ್ಲ, ಅವ್ರು ನಡೀಲಿ ಅಂತಾರೆ.
ನಾವು ಒಂದು ಜಾತಿಗೆ ಪ್ರೀತಿ ಮಾಡೋಣ, ಒಂದು ಜಾತಿ ಓಟು ತಗೊಳ್ಬೇಕಾದ್ರೆ ಈ ಥರ ನಡಿಬೇಕು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಂತ ಆ ಜನರಿಗೆ ಅನಿಸ್ಬೇಕು, ನಮ್ಗೆ ಓಟು ಬರ್ತೈತಿ. ಇಷ್ಟು ಕೆಟ್ಟ ಪ್ರವೃತ್ತಿ ಇದ್ದಿನಂತ ಸರ್ಕಾರ, ಅದಕ್ಕೆ ಇದು ನಡೀತಾ ಇದೆ. ಇದು ಸರಿಯಲ್ಲ. ಅವರು ವಿಚಾರ ಮಾಡಬೇಕು. ಇವತ್ತು ಅಧಿಕಾರ ಇರ್ತೈತಿ, ನಾಳೆ ಇರೋದಿಲ್ಲ, ಬದಲಾವಣೆ ನಿಶ್ಚಿತ. ಆದ್ರೆ ನಾವು ಕೆಲಸ ಯಾವ ಥರ ಮಾಡ್ದು ಅಂತ ಜನ ನೆನೆಸ್ಬೇಕು, ಆ ಥರ ಕೆಲಸ ಮಾಡಬೇಕು. ಆದ್ರೆ ನನಗೆ ಅನಿಸ್ತೈತಿ ಸಿದ್ದರಾಮಯ್ಯ ಅವರು 2013ದಿಂದ 18 ಕೂಡ ಮುಖ್ಯಮಂತ್ರಿ ಇದ್ರು, ಆದ್ರೆ ಇಷ್ಟು ಹಾದಿ ಕೆಟ್ಟಿಲಾಗಿತ್ತು. ಈಗಂತ ಅವ್ರು ಮುಖ್ಯಮಂತ್ರಿ ಅದಾರೋ ಇಲ್ಲೋ, ಅವ್ರಿಗೆ ಏನು ವಿಚಾರ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಭಾಳ ವರ್ಸ್ಟ್ ಸರ್ಕಾರ. ಇಡೀ ಭಾರತ ದೇಶದಲ್ಲಿ ಇರುವಂಥ ಏನು 29 ರಾಜ್ಯ ಇದ್ದಾವೆ, ಅದ್ರಾಗ ವರ್ಸ್ಟ್ ಮುಖ್ಯಮಂತ್ರಿ, ವರ್ಸ್ಟ್ ಗವರ್ನೆನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.